ಬಂದಾಗ ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ. ಯಾವತ್ತು ಪ್ರಶಸ್ತಿ ಆಗಲಿ ಆಮೇಲೆ ಸಂಭಾವನೆ ಆಗಲಿ ನಾವು ಇಚ್ಛೆಪಟ್ಟು ಹೋಗಬಾರ್ದು. ಪ್ರಶಸ್ತಿಗಳು ನಮ್ಮಿಂದ ಬರಬೇಕು, ನಮ್ಮಿಂದ ನಾವು ಪ್ರಶಸ್ತಿ ಅರಿಸಿ ಹೋಗಬಾರ್ದು. ಅದರಿಂದ ದುರಾಶೆಗೆ ನಾವು ಗುರಿ ಆಗ್ತೇವೆ ಅಂತಕ್ಕಂಥ ವಿಷಯವನ್ನು ಹೇಳ್ತೇನೆ. ಆ ದೇವರ ಕೃಪೆ ಆಶೀರ್ವಾದ ನನ್ನ ಮೇಲಿದ್ದಾಗ ಆ ಪ್ರಶಸ್ತಿ ಆಗಲಿ ಗೌರವಧನ ಆಗಲಿ ತನ್ನಿಂದ ತಾನೇ ಒದಗಿ ಬರುತ್ತಂತ ಈ ಸಂದರ್ಭದಲ್ಲಿ ಹೇಳ್ಪಡಿಸ್ತೇನೆ. ಈ ಒಟ್ಟು ಕೆಲಸಗಳಲ್ಲಿ ತಂದೆ ತಾಯಿ ನಿಮ್ಮ ಮನೆಯವರು ಸರ್ ನಮ್ದು ಮದುವೆ ಆಗ್ಲಿಲ್ಲ. ಆಮೇಲೆ ನಮ್ಮ ತಾಯಿಯವರು ಇವಾಗ ಅನಾರೋಗ್ಯದಲ್ಲಿದ್ದಾರೆ, ಮೂಳೆ ಮುರಿದ್ಬಿಟ್ಟು ಅದರಲ್ಲಿ ಕೂಡ ತುಂಬಾ ಫೀಲಿಂಗ್ ನಲ್ಲಿ ಇದ್ದೆ ನಾನು. ನಮ್ಮ ಕೈ ಎಲ್ಲ ಏಟಾಗಿದೆ, ವಯಸ್ಸಾಗಿದೆ. ನನ್ನ ತಂದೆಯವರು ಲಕ್ವ ಹೊಡ್ಬಿಟ್ಟು ಅವರು ತೀರೋದ್ರು. ನಮ್ಮ ನಮ್ಮ ಅಣ್ಣವರು ಕೂಡ ಹುಚ್ಚುನರಿ ಕಚ್ಚಿಬಿಟ್ಟು ಮನೆಯಲ್ಲೇ ಮಧ್ಯರಾತ್ರಿಯಲ್ಲಿ ಹುಚ್ಚುನರಿ ಕಚ್ಚಿಬಿಟ್ಟು ಅವರು ತೀರೋಗ್ಬಿಟ್ರು. ಅಂದ್ರೆ ಅಮ್ಮ ಇದ್ದಾರೆ. ನಿಮ್ಮ ಈ ಎಲ್ಲಾ ಕೆಲಸಗಳಿಗೆ ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಾದ ದೇವಿ, ನಮ್ಮ ತಾಯಿ ಹೆಸರು ದೇವಿ ಹೆಸರೇ ಇರೋದು ಸರ್. ಆ ದೇವಿ ಕೃಪಾಶೀರ್ವಾದದಿಂದ ನಾವು ಈ ತರ ಅವ್ರ ಕೃಪಾಶದಿಂದ ನಾನು ಪ್ರತಿಭೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಎಲ್ಲ ಗುರುವಿನ ಆಶೀರ್ವಾದ ಕೂಡ ಇರಬೇಕು ಅಂತ ನನ್ನ ಆಶೆ. ಇಂಥದ್ದೇನಾದ್ರೂ ಹಾರ್ಮೋನಿಯಂ ಅಥವಾ ರಂಗಭೂಮಿ ಅಥವಾ ಯೋಗ ಈ ತರದಲ್ಲಿ ಇನ್ನೊಂದಷ್ಟು ಏನಾದ್ರು ಮಾಡ್ಬೇಕು ಅಂತ ಏನಾದ್ರು ಕನಸು ಕಟ್ಕೊಂಡಿದ್ದೀರಾ ತಾವು? ಸಾಧನೆ ಇದೆ ಹೇಗೆ ಸರ್, ಅವಕಾಶ ಬಂದಾಗೆಲ್ಲ ಸಾಧನೆ ನಿರಂತರ ಇರಬೇಕು. ಸಾಧನೆ ನಾನು ನಿಲ್ಲಿಸೋದಿಲ್ಲ. ಪ್ರತಿಯೊಬ್ಬ ಮನುಷ್ಯ ಸಾಧನೆ ನಿಲ್ಲಿಸಬಾರ್ದು. ಆ ರಂಗದಲ್ಲಿ ಸಾಧನೆ ಅತ್ತ ಮುನ್ನಡೆದಾಗ ಯಶಸ್ಸು ಖಂಡಿತ ಸಿಗುತ್ತೆ. ಪ್ರಥಮವಾಗಿ ಯಶಸ್ಸನ್ನು ನಾವು ನಿರೀಕ್ಷೆ ಮಾಡಬಾರದು, ಅದು ತಾನಾಗಿ ಒದಗಿ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿ ಇಷ್ಟ ಪಡ್ತೇನೆ ಸರ್. ನಾನು ಇಷ್ಟು ಮಾತ್ರ ನಾನು ಹೇಳ್ತೇನೆ ಸರ್. ಓಕೆ, ತುಂಬಾ ಸಂತೋಷ ನಿಮ್ಮ ಯೋಗದ ಸಾಧನೆ. ಆಮೇಲೆ ಸರ್ ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಈ ಸಂದರ್ಭದಲ್ಲಿ ನಾನು ನಮಸ್ಕಾರ ನಾನು ಹೇಳ್ಬೇಕಾಗ್ತದೆ ಸರ್. ನಾನು ಕಲಾವಿದರ ಮಾಸ್ಟರ್ಸನ್ನು ಕೂಡ ನಾನು ಆಯ್ಕೆಯಾಗಿದ್ದೀನಿ ಸರ್. ನಾನು ಅದನ್ನು ಈ ಸಂದರ್ಭದಲ್ಲಿ ಪ್ರತಿ ಇಲಾಖೆ ಸಿಬ್ಬಂದಿಯವರಿಗೂ ಮತ್ತು ಎಲ್ಲ ಕಲಾವಿದರ ಪರವಾಗಿಯೂ ಸರ್ ಅವರಿಗೆ ನಾನು ಈ ಒಂದು ಕಲೆಯನ್ನು ಪ್ರೋತ್ಸಾಹಿಸಿ ಕಲಾವಿದರ ಮಾಸ್ಟರ್ಸನ್ನು ಕೂಡ ನಾವು ಒದಗಿಸಿಕೊಟ್ಟಂತ ಸರ್ಕಾರಿ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಸರ್. ಹಾಗೆ ಆತರ ಯಾರಿಗಾದ್ರೂ ನೀವು ಕೃತಜ್ಞತೆ ಹೇಳುವಂತ ಅಗತ್ಯ ಇದೆಯಾ? ತೀರಾ ಅನಿವಾರ್ಯವಾಗಿ ನಿಮ್ಮ ಜೊತೆ ಚಿಕ್ಕಪ್ಪನ ನೆನೆಸ್ಕೊಂಡ್ರಿ, ಸಂಸ್ಕೃತಿ ಇಲಾಖೆ ನೆನೆಸ್ಕೊಂಡ್ರಿ, ನಿಮ್ಮ ಸಂಘಟನೆ ನೆನೆಸ್ಕೊಂಡ್ರಿ, ಆಗ್ಲಿ ಬಡಗಿರವರೇ ನಿಮ್ಮ ಮುಂದಿನ ಎಲ್ಲಾ ಕೆಲಸಗಳು ಕೂಡ ಯಶಸ್ಸನ್ನ ಕಾಣಲಿ ಅಂತ ಹೇಳಿ ಹಾರೈಸ್ತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಸಹೃದಯ ವೀಕ್ಷಕರು ಮತ್ತು ವಾಹಿನಿ ಪರವಾಗಿ ತಮಗೆ ಶುಭ ಕೋರ್ತಾ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ. ತಾವು ಕೂಡ ಈ ಸಂದರ್ಭದಲ್ಲಿ ನಮ್ಮಂತ ಪ್ರತಿಭೆಗಳನ್ನು ಗುರುತಿಸಿ ಇಲ್ಲಿವರೆಗೂ ಕರೆತಂದು ಬೆಳಗು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಈ ಬೆಳಗು ಕಾರ್ಯಕ್ರಮ ತಕ್ಕಂಥದ್ದು ಇನ್ನೂ ಹೆಚ್ಚಿನ ಪ್ರಚಾರದಲ್ಲಿ ಮುಂದುವರಿಬೇಕು. ಇನ್ನೂ ಹೆಚ್ಚು ಪ್ರತಿಭೆಗಳನ್ನು ಕರೆಸಿಬಿಟ್ಟು ಇಲ್ಲಿ ಕಾರ್ಯಕ್ರಮ ನೆರವೇರಿಸಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಸರ್. ನಾನು ಧನ್ಯವಾದಗಳು. ಅದೇ ರೀತಿ ಚಂದನ ವಾಹಿನಿ ಕೂಡ ನಾನು ಎಲ್ಲ ಸಿಬ್ಬಂದಿವರೆಗೂ ಕೂಡ ನಾನು ನಮಸ್ಕಾರನ ಅರ್ಪಿಸ್ತೇನೆ ಸರ್. ನಾನು ಪ್ರಿಯ ವೀಕ್ಷಕರಿಗೂ ಕೂಡ ನಾನು ನಮಸ್ಕಾರನ ಅರ್ಪಿಸ್ತೇನೆ ಸರ್. ಹಾಗೆ ಧನ್ಯವಾದಗಳು.